ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮೂಲಭೂತ ಸೌಕರ್ಯಕ್ಕಾಗಿ 10 ಬಾರಿ ಮನವಿ ಮಾಡಿ ಸಾಕಾದ ಜನ ಕೊನೆಗೆ ಬೇಸತ್ತು ತಾವೇ ಕೆಸರು ರಸ್ತೆಗೆ ಇಳಿದು ಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ತಾವೇ ಕಲ್ಲು ಮಣ್ಣು ಹಾಕಿ ರಸ್ತೆ ಸರಿಪಡಿಸಿಕೊಂಡಿದ್ದಾರೆ. ಅಷ್ಟಕ್ಕೂ ಎಲ್ಲಿದೆ ಆ ಊರು? ಅಲ್ಲಿನ ಜನ ಅನುಭವಿಸುತ್ತಿರೋ ನರಕಯಾತನೆ ಎಂಥದ್ದು? ಈ ಕುರಿತ ಸಂಪೂರ್ಣ ವರದಿ ಇಲ್ಲಿದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಹೇರಡಿಕೆ ಬಟ್ರುಮಕ್ಕಿ ಕೈಮರ ಗ್ರಾಮಕ್ಕೆ ಸರಿಯಾದ ರಸ್ತೆ ಇಲ್ಲದೆ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಸುಮಾರು 70ರಿಂದ 100ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುತ್ತಿರೋ ಈ ಗ್ರಾಮಕ್ಕೆ ಕನಿಷ್ಠ ಸರಿಯಾದ ರಸ್ತೆಯೂ ಇಲ್ಲ. ವರ್ಷದ ಬಹುತೇಕ ದಿನಗಳಲ್ಲಿ ಈ ರಸ್ತೆ ಕೆಸರು ಗದ್ದೆಯಂತಾಗುತ್ತದೆ. ಸರ್ಕಾರದ ವಿರುದ್ಧ ಜನಾಕ್ರೋಶ ಸ್ಫೋಟಗೊಂಡಿದ್ದು, ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಯುವಕನೊಬ್ಬ ರಸ್ತೆಯ ಕೆಸರುಗುಂಡಿಯಲ್ಲೇ ಮಲಗಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಶಾಲೆಗೆ ಹೋಗೋ ಮಕ್ಕಳ ಕಥೆಯಂತೂ ಹೇಳತೀರದು. ಮೊಣಕಾಲುದ್ದ ಕೆಸರಲ್ಲೇ ವಿದ್ಯಾರ್ಥಿಗಳು ಸಾಗಬೇಕು. ನಿತ್ಯವೂ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದೇ ಹರಸಾಹಸ. ಮಳೆಗಾಲದಲ್ಲಿ ಹಲವು ವಿದ್ಯಾರ್ಥಿಗಳು ಶಾಲೆಯನ್ನೇ ತೊರೆಯುವ ಸ್ಥಿತಿ ಎದುರಾಗಿದೆ. ಊರಿನ ಹಿರಿಯರು, ವೃದ್ಧರು, ಅನಾರೋಗ್ಯ ಪೀಡಿತರು ಆಸ್ಪತ್ರೆಗೆ ಹೋಗಬೇಕಂದ್ರೆ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡೇ ಸಾಗಬೇಕಾದ ಪರಿಸ್ಥಿತಿ ಇದೆ. ರಸ್ತೆ ನಿರ್ಮಿಸಿಕೊಡಿ ಅಂತ 10 ಬಾರಿ ಅಧಿಕಾರಿಗಳ ಕಚೇರಿ ಏರಿ ಇಳಿದರೂ ಯಾರೊಬ್ಬರೂ ಇತ್ತ ತಲೆ ಹಾಕಿ ನೋಡಿಲ್ಲ ಅನ್ನೋದು ಗ್ರಾಮಸ್ಥರ ಮಾತು. ಅಧಿಕಾರಿಗಳು, ಶಾಸಕರು ಮತ್ತು ಜನಪ್ರತಿನಿಧಿಗಳ ಭರವಸೆಗಳನ್ನು ಕೇಳಿ ಸಾಕಾದ ಗ್ರಾಮಸ್ಥರು ಕೊನೆಗೂ ತಾವೇ ರಸ್ತೆಗೆ ಇಳಿದಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಕಲ್ಲು ಮತ್ತು ಮಣ್ಣನ್ನು ತರಿಸಿ ಗ್ರಾಮಸ್ಥರೆಲ್ಲರೂ ಸೇರಿ ಕೆಸರು ರಸ್ತೆಯನ್ನು ತಾತ್ಕಾಲಿಕವಾಗಿ ದುರಸ್ತಿ ಮಾಡಿಕೊಂಡಿದ್ದಾರೆ. ನಮಗೆ ರಸ್ತೆ ಸೌಕರ್ಯ ಕೊಡುವುದಕ್ಕೆ ನಿಮ್ಮಿಂದ ಸಾಧ್ಯವಿಲ್ಲದಿದ್ದರೆ ಬಿಡಿ, ನಾವೇ ಮಾಡಿಕೊಳ್ಳುತ್ತೀವಿ ಅಂತ ಅಸಮಾಧಾನ, ಆಕ್ರೋಶ ಹೊರಹಾಕಿದ್ದಾರೆ. ಫೋಟೋ ಬರ್ಲಿ, ಫೋಟೋ ವಿಡಿಯೋ ಅಲ್ಲ.